ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಹಲಸಿನ ಹಣ್ಣಿನ ಕಡುಬು ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಇವಾಗೆಲ್ಲ ಹಲಸಿನ ಹಣ್ಣೆಲ್ಲ ತುಂಬ ಸಿಗುತ್ತಲ್ವ. ಈ ಟೈಮಲ್ಲಿ ಈ ಥರ ಮಾಡಲಿಲ್ಲ ಅಂದರೆ ಹೇಗಾಗುತ್ತೆ. ಹಾಗಾಗಿ ಇವಾಗ ಫಸ್ಟಿಗೆ ನಾನು ಗ್ಯಾಸ್ ಹಚ್ಚಿ ಒಂದು ಬಾಣಲಿನ ಇಟ್ಕೊಂಡು ಒಂದು ಕಾಲು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ. ಏಕೆಂದರೆ ನಾವು ಕಡುಬು ಮಾಡೋದ್ರಿಂದ ಸ್ವೀಟ್ ಕಡುಬಲ್ವ ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹಸಿಟ್ಟನ್ನು ಹಾಕ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಇದನ್ನು ನೀರನ್ನು ಕುದಿಯೋದಕ್ಕೆ ಬಿಡೋಣ. ಈಗ ಕುದೀತಾ ಇದೆಯಲ್ವ, ಇವಾಗ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಹಿಟ್ಟು ಮುದ್ದೆ ಥರ ಮಾಡ್ಕೋಬೇಕು. ಅಂದರೆ ನಾವು ಇವಾಗ ರೊಟ್ಟಿಗೆಲ್ಲ ಮಾಡ್ಕೋತೀವಲ್ಲ, ಸೇಮ್ ಅದೇ ಟೈಪಲ್ಲಿ. ಅಂದರೆ ನಾವು ಅದಕ್ಕೆ ಎಣ್ಣೆ ಹಾಕ್ಕೊತೀವಿ. ಇದಕ್ಕೆ ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಸ್ವೀಟ್ ಕಡುಬಿಗೆ ತುಪ್ಪ ಇದ್ದರೆ ಮತ್ತು ಹಿಟ್ಟಿಗೆ ಹಾಕಿದ್ರೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ನೋಡಿ ಈ ರೀತಿ ಅಂದರೆ ಕರೆಕ್ಟಾಗಿ ಹದವಾಗಿ ಮಾಡಿಕೊಂಡ್ರೆ ನಿಮಗೆ ಸ್ಮೂತಾಗಿ ಬರುತ್ತೆ. ತುಂಬ ಗಟ್ಟಿ ಆಯಿತು ಅಂದ್ರೂ ಮತ್ತೆ ನೀರು ಹಾಕ್ಕೋಬೇಕು. ಆ ರೀತಿ ಮಾಡ್ಕೋಬೇಡಿ. 1/4 ಗ್ಲಾಸ್ಗೆ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಆದರೆ ಕರೆಕ್ಟಾಗಿ ಮೀಡಿಯಮಾಗಿ ನಮಗೆ ಮುದ್ದೆ ಥರ ಮಾಡ್ಕೊಳ್ಳೋದಕ್ಕೆ ಕರೆಕ್ಟಾಗಿ ಬರುತ್ತೆ. ನೋಡಿ ನಾನು ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಕೊಟ್ಕೊಂಡು ತಿರುಗ್ಕೊತಾ ಇದ್ದೀನಿ. ನೀವು ಹಸಿಟ್ಟು ಹಾಕ್ಕೊತಾನೆ ಮಿಕ್ಸ್ ಮಾಡ್ಕೊಂಬಿಟ್ರೆ ನಿಮಗೆ ನೀಟಾಗಿ ಫಿನಿಶಿಂಗ್ ಗೊತ್ತಾಗ್ಬಿಡುತ್ತೆ. ಮತ್ತು ಇದು ಹಬೆಲ್ಲ ಹಾಗೇ ಬೇಯಿಸ್ತೀವಲ್ವ, ಹಾಗಾಗಿ ಜಾಸ್ತಿ ಹೊತ್ತೇನು ನೀವು ಹಿಟ್ಟನ್ನು ಅಂದರೆ ರಾಗಿ ಮುದ್ದೆ ಥರ ಬೇಯಿಸ್ಕೋಬೇಕು ಅನ್ನೋದೇನಿರಲ್ಲ. ಈಗ ಚೆನ್ನಾಗಿ ಬಿಸಿನೀರಿಗೆ ಹಾಕಿ ಈ ರೀತಿ ಚೆನ್ನಾಗಿ ನಾದ್ಬಿಟ್ಟು ಈಗ ಗ್ಯಾಸ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಎತ್ತಿಟ್ಕೊಳ್ತೀನಿ. ಏಕೆಂದರೆ ಇದು ಸ್ವಲ್ಪ ಬಿಸಿಲಿ ಹಬೆಲಿ ಸ್ವಲ್ಪ ಚೆನ್ನಾಗಿ ಹೊಂದ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಬೇಕಾದ್ರೆ ಮಿತ್ಕೋಬೋದು. ಆಲ್ಮೋಸ್ಟ್ ನಾನು ಚೆನ್ನಾಗಿ ನಾದಿದ್ದೀನಿ ಒಂದು ಮರದ ಸ್ಪೂನಲ್ಲಿ. ಆಮೇಲೆ ಕೈಲಿ ಬೇಕಾದ್ರೆ ನೀವು ನಾದ್ಕೋಬೋದು. ಇವಾಗ ಮತ್ತೆ ಗ್ಯಾಸ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಬೌಲ್ ಬೆಲ್ಲ ಮತ್ತು ಒಂದು ಬೌಲಷ್ಟು ನಾನು ಹಲಸಿನ ಹಣ್ಣನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಕೆಲವ್ರಿಗೆ ಇಷ್ಟ ಇಲ್ಲ ಅಂದರೆ ನೀವು ರುಬ್ಬಿಟ್ಟು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅಂದರೆ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಬಾಯಿಗೆ ಸಿಗುತ್ತೆ ಪಲ್ಪ್ ಥರ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಒಂದು ಬೌಲಷ್ಟು ನಾನು ತೆಂಗಿನ ತುರಿನ ತೊಗೊಂಡಿದ್ದೀನಿ. ನೀವು ಹಾಗೆ ಬೇಕಾದರೆ ಕಡಲೆಬೇಳೆ ಬೇಯಿಸ್ಬಿಟ್ಟು ಅದನ್ನು ಸ್ವಲ್ಪ ನುಚ್ಚಾಗಿ ರುಬ್ಬಿ ಆ ರೀತಿಯೂ ಮಾಡ್ಕೊಬೋದು ಸ್ವೀಟ್ ಕಡುಬು. ಈಗ ಗಣೇಶ ಹಬ್ಬದಲ್ಲೆಲ್ಲ ಮಾಡ್ತೀವಲ್ಲ, ನಾನಿಲ್ಲಿ ಹಲಸಿನ ಹಣ್ಣಿನ ಕಡುಬು ಮಾಡ್ತಾಯಿದ್ದೀನಿ. ಹಾಗಾಗಿ ಇಲ್ಲಿ ಸಣ್ಣ ಕಟ್ ಮಾಡಿ ಒಂದು ಬೌಲಷ್ಟು ನಾನು ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು, ತೊಂದರೆ ಇಲ್ಲ. ಇವಾಗ ಚೆನ್ನಾಗಿ ಬೆಲ್ಲ ಕರಗಬೇಕು. ಆ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾಯಿ ಮತ್ತು ಹಲಸಿನ ಹಣ್ಣು ಬೆಲ್ಲ ಎಲ್ಲ ಫುಲ್ಲು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸ್ವಲ್ಪ ನಾನು ಏಲಕ್ಕಿ ಪುಡಿ, ಶುಂಠಿ ಪುಡಿ ಅಂದರೆ ಒಣ ಶುಂಠಿ ಪುಡಿ ಇರುತ್ತಲ್ಲ ಅದನ್ನು ಹಾಕಿದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ. ಮತ್ತು ಜಾಯಿಕಾಯಿ ಪುಡಿ 3 ಹಾಕಿದ್ದೀನಿ. ನೀವು ಅದು ಇಲ್ಲ ಅಂದರೆ ನೀವು ಏಲಕ್ಕಿ ಪುಡಿ ಒಂದು ಹಾಕ್ಕೊಂಡ್ರೆ ಸಾಕು. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಇವಾಗ ನೋಡಿ ನಾನು ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿದ್ನಲ್ಲ ಕಡುಬು ಮಾಡೋದಕ್ಕೆ, ಅದನ್ನು ಇವಾಗ ಮತ್ತೆ ನಾದ್ಕೋತಾ ಇದ್ದೀನಿ. ನೋಡಿ ಚೆನ್ನಾಗಿ ನಾನು ಸ್ಪೂನಲ್ಲಿ ಚೆನ್ನಾಗಿ ನಾದಿದ್ದೆ ಅಲ್ವಾ, ಹಾಗಾಗಿ ಜಾಸ್ತಿ ಗಂಟು ಒಂದು ಆಗಿಲ್ಲ. ಯಾಕೆಂದರೆ ಸ್ವಲ್ಪ ತುಪ್ಪ ಎಲ್ಲ ಹಾಕ್ಬಿಟ್ಟು ನಾನು ಮಾಡಿದ್ನಲ್ಲ, ಹಾಗಾಗಿ ನೀವು ಗಂಟಾಗ್ಬಿಡುತ್ತೆ. ಕೆಲವ್ರಿಗೆ ಮಾಡೋದಕ್ಕೆ ಗೊತ್ತಾಗಲ್ಲ. ಏಕೆಂದರೆ ಹೆಂಗೆ ಬೇಕೋ ಹಂಗೆ ತಿರುಗಿಬಿಡ್ತಾರೆ, ಗೊತ್ತಾಗಲ್ಲ. ಮತ್ತು ಸ್ವಲ್ಪ ಎಣ್ಣೆನೋ ಹಾಕ್ಕೊಂಡ್ರೆ ತುಪ್ಪನೋ ನಿಮ್ಗೆ ಅಷ್ಟು ಗಂಟಾಗಲ್ಲ. ಹಾಗೇ ಮಾಡೋಕ್ಕೆ ಹೋದಾಗ ತುಂಬ ಗಂಟಾಗೇ ಆಗುತ್ತೆ. ಇವಾಗ ನೋಡಿ ಅದನ್ನು ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ರೊಟ್ಟಿ ಮಣೆಗೋ ಅಥವಾ ನೀವು ಶೆಲ್ಪನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನೀವು ಅಲ್ಲಿ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಮಾಮೂಲಿ ಒಂದು ಚಪಾತಿ ಒತ್ತ ಮಣೆಯಲ್ಲಿ ಈ ರೀತಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನೋಡಿ ಎಷ್ಟು ಸ್ಮೂತಾಗಿದೆ. ಅಂದರೆ ತುಂಬ ಗಟ್ಟಿನೂ ಇರಬಾರ್ದು ಕಡುಬು. ಅಷ್ಟೊಂದು ಚೆನ್ನಾಗಿ ನಿಮಗೆ ಮಾಡೋದಕ್ಕೆ ಫಿನಿಶಿಂಗ್ ಬರಲ್ಲ. ಹಾಗಾಗಿ ಈ ರೀತಿ ನಿಮಗೆ ಎಷ್ಟು ದಪ್ಪ ಬೇಕು, ಎಷ್ಟು ಸೈಜಲ್ಲಿ, ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಕೋಬೋದು. ಈ ರೀತಿ ಮಾಡ್ಕೋಬೇಕು. ಕೈಲಿ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಿಮಗೆ ಆಟೋಮೆಟಿಕ್ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಬರುತ್ತೆ. ನಾನು ಕೈಲೇ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಈ ರೀತಿ
ಒಂದು ಪುಟ್ಟದಾಗಿ ಅಂದರೆ ಮಾಮೂಲಿ ನಾವು ಕರ್ಜಿಕಾಯಿ ಎಲ್ಲ ಒಂದು ಇದರಲ್ಲಿ ಒತ್ತೋದ್ರಲ್ಲಿ ಮಾಡ್ತೀವಿ, ಆ ಥರ ಅಕ್ಕಿ ಹಿಟ್ಟಲ್ಲಿ ಮಾಡೋಕ್ಕೋದ್ರೆ ಅದು ತುಂಬ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ, ಹಾಗಲ್ಲ. ಹಾಗಾಗಿ ನಾನು ಕೈಲೇ ಮಾಡ್ಕೋತಾ ಇದ್ದೀನಿ. ಕೈಲಿ ಮಾಡೋದೇ ಚೆಂದ ನೋಡಿ, ತುಂಬ ಈಸಿಯಾಗಿ ಮಾಡ್ಕೊಬೋದು. ಈ ರೀತಿ ನಿಮ್ಗೆ ಎಷ್ಟು ಹಿಡ್ಸುತ್ತೋ, ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಅಗಲ ಅಕ್ಕಿ ಹಿಟ್ಟಲ್ಲಿ ಅಗಲಕ್ಕೆ ತೊಟ್ಕೊಂಡು ನೀವು ಅದರೊಳಗೆ ನೀವು ಸ್ಟಫಿಂಗಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಈ ರೀತಿ ಸೈಡಿಂದ ಕೂಡಿಸ್ಕೊಂಡು ಬಂದುಬಿಟ್ರೆ, ಇದು ಅಕ್ಕಿ ಹಿಟ್ಟಲ್ವಾ, ಹಾಗಾಗಿ ನೀಟಾಗಿ ಕೂರುತ್ತೆ, ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಫಸ್ಟಿಗೂ ಅದೇ ರೀತಿ ಮಾಡಿಕೊಂಡೆ, ನಿಮ್ಗೆ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಅಂದರೆ ಒಂದು ಮೀಡಿಯಮ್ ಸೈಜು, ಇವಾಗ ಪೂರಿಗೆಲ್ಲ ಒಂದು ಮೀಡಿಯಮ್ ಸೈಜು ಪೂರಿ ಮಾಡೋದಕ್ಕೆ ತೊಗೋತೀವಲ್ಲ, ಆ ಸೈಜಲ್ಲಿ ನಾನು ತೊಗೊಂಡಿದ್ದೀನಿ. ಪುಟ್ಟದಾಗೆ ಮಾಡಿದ್ರೆ ನಿಮಗೆ ಅಷ್ಟೊಂದು ದೊಡ್ಡದಾಗಿ ಮಾಡೋಕ್ಕೆ ಬರಲಿಲ್ಲ ಅಂದರೆ ನೀವು ಪುಟ್ಟದಾಗೆ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಇಲ್ಲಿ ಒಂದು ಅಂಗೈಯಷ್ಟು ಅಗಲ ಮಾತ್ರ ಮಾಡ್ಕೊಂಡಿದ್ದೀನಿ, ಸಾಕು. 1-2 ಸ್ಪೂನ್ ಹಾಕ್ಕೊಂಡು ಈ ರೀತಿ ಮಾಡಿಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ನೀವು ಸ್ಟಫಿಂಗು ಅಷ್ಟೇ ತುಂಬ ಜಾಸ್ತಿ ಹಾಕ್ಬಿಟ್ರೆ ನಿಮಗೆ ಈ ರೀತಿ ಜಾಯಿಂಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆವಾಗ ನೀವು ಒಳಗಡೆಯಲ್ಲಿ ಪ್ರೆಸ್ ಮಾಡಿಬಿಟ್ಟು ಸ್ಟಫಿಂಗ್ನ ಆಮೇಲೆ ಈ ರೀತಿ ನೋಡಿ ಸೈಡಿಂದ ಈ ರೀತಿ ಕೂಡಿಸ್ಕೊಂಡು ಬಂದುಬಿಟ್ರೆ ಆಯಿತು, ಒಂದೇ ಸಮ. ಆವಾಗ ನಿಮಗೆ ನೀಟಾಗಿ ಬರುತ್ತೆ ಫಿನಿಶಿಂಗು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿ ನಾನು ಎಲ್ಲದನ್ನು ರೆಡಿ ಮಾಡ್ಕೋತೀನಿ. ಅಂದರೆ ನೀಟಾಗಿ ಕೂರಿಸ್ಕೋಬೇಕು, ಇಲ್ಲದಿದ್ರೆ ಹಾಗೇ ನಾವು ಸ್ಟೀಮ್ಗೆ ಇಟ್ಟಾಗ್ಲೇ ಕೈಲಿ ಎತ್ಕೊಂಡಾಗಲೇ ಒಡೆದೋಗ್ಬಿಡುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಇವಾಗ ಗ್ಯಾಸ್ ಹಚ್ಚಿ ಒಂದು ಬಾಣಲಿನ ಏನಾದರೂ ಇಟ್ಕೋತೀನಿ. ಅದಕ್ಕೆ ಇಲ್ಲಿ 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಇದಕ್ಕೆ ಒಂದು ಸ್ಟ್ಯಾಂಡ್ ಥರ ಬರುತ್ತಲ್ವ, ಹಬೆಯಲ್ಲಿ ಬೇಯಿಸ್ಕೋಬೇಕು. ನೀವು ಅಕಸ್ಮಾತ್ ಇಡ್ಲಿ ಕುಕ್ಕರ್ ಇತ್ತು ಅಂದರೆ ಅದರಲ್ಲಾದರೂ ಬೇಯಿಸ್ಕೊಳ್ಳಿ. ಈಗ ನಾನು ಒಂದು ತಟ್ಟೆಗೆ ಸ್ವಲ್ಪನ ತುಪ್ಪ ಹಾಕಿ ಈಗ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಏಕೆಂದರೆ ನಾವು ಅಕ್ಕಿ ಹಿಟ್ಟಲ್ಲಿ ಮಾಡಿರೋದ್ರಿಂದ ಹಬೆಯಲ್ಲಿ ಬೇಯಿಸಿದಾಗ ತಟ್ಟೆಗೆ ಅಂಟ್ಕೊಂಡ್ಬಿಡ್ತದೆ, ಹಾಗಾಗಿ ತೆಗಿಯೋದಕ್ಕಾಗಲ್ಲ. ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿಬಿಟ್ಟು ಇಟ್ಟರೆ ನಮಗೆ ತೆಗಿಯೋದಕ್ಕೆ ತುಂಬ ಈಸಿಯಾಗಿ ಬರುತ್ತೆ. ನೀವು ಸ್ಟೀಮ್ ಮಾಡಿಕೊಂಡ್ರೆ ಸ್ಟೀಮ್ ಮಾಡೋದಿದ್ರಲ್ಲಿ ಸ್ಟೀಮ್ ಮಾಡಿಕೊಂಡ್ರೂ ಆಗುತ್ತೆ, ಅಥವಾ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೂ ಆಗುತ್ತೆ. ಹೇಗೆ ಬೇಕಾದರೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ನೋಡಿ, ನಾನು ಮಾಡಿ ಇಟ್ಟಿರೋ ಅಂಥ ಕಡುಬನ್ನೆಲ್ಲ ಒಂದು ತಟ್ಟೆಗೆ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಈಗ ಜೋಡಿಸ್ಕೊಂಡು ಇವಾಗ ಆ ಬಾಣಲಿಗೆ ನೀರು ಹಾಕಿದ್ನಲ್ಲ, ಅದಕ್ಕೆ ಈ ರೀತಿ ಒಂದು ಸ್ಟ್ಯಾಂಡನ್ನು ಇಟ್ಟು ಈ ರೀತಿ ತಟ್ಟೆನ ಇಟ್ಬಿಟ್ಟು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಹಬೆಯಲ್ಲಿ ಸಾಕು, ನಿಮಗೆ ಪರ್ಫೆಕ್ಟಾಗಿ ಬೆಂದೋಗ್ಬಿಡುತ್ತೆ. ಏನೊಂದು 10-15 ನಿಮಿಷದೊಳಗೆ ನಿಮಗೆ ಚೆನ್ನಾಗಿ ಸ್ಟೀಮ್ ಆಗಿರುತ್ತೆ ಸ್ಟೀಮ್ ಮಾಡೋದ್ರಲ್ಲಿ. ಇಲ್ಲಾಂದರೆ ಈ ರೀತಿ ಮಾಡಿಕೊಂಡ್ರು ನಿಮ್ಗೆ ಈಸಿಯಾಗಿ ಆಗೋಗ್ಬಿಡುತ್ತೆ. ಇವಾಗ ನೋಡಿ, ಅಂದರೆ ಕೈಗೆ ಅಂಟಲಿಲ್ಲ ಅಂದರೆ ಚೆನ್ನಾಗಿ ಸ್ಟೀಮ್ ಆಗಿದೆ ಅಂತ ನೋಡಿ, ಅಂಟಲ್ಲ. ಇವಾಗ ಈ ರೀತಿ ಆಗಿದ್ರೆ ಆಗಿರುತ್ತೆ. ಇವಾಗ ಇದನ್ನು ಎತ್ಕೊಂಡ್ಬಿಟ್ಟು ಇದನ್ನು ಫುಲ್ಲು ತಣ್ಣಗಾಗೋದಕ್ಕೆ ಬಿಡಬೇಕು. ಅಂದರೆ ನಾವು ಬೈಂಡಿಂಗ್ ಮಾಡಿದರೆ ಒಡ್ಕೊಳ್ಳಲ್ಲ, ಇಲ್ಲಾಂದರೆ ಒಡ್ಕೊಂಡ್ಬಿಡ್ತವೆ. ಬಟ್ ಇನ್ನೂ ಒಂದು ಬಿಸಿಲಿ ನಾವು ಯಾವುದೇ ಕಾರಣಕ್ಕೂ ತೆಗಿಯೋಕೆ ಹೋಗಬಾರ್ದು. ಆವಾಗ ಬೇಗ ಹಾಗೇ ಎಲ್ಲ ಕಲಸೋಗ್ಬಿಡುತ್ತೆ. ಇದು ಫುಲ್ಲು ತಣ್ಣಗಾಗಬೇಕು, ಆವಾಗ ನಮಗೆ ಪರ್ಫೆಕ್ಟಾಗಿ ಹಾಗೇ ಸಿಗುತ್ತೆ. ನೋಡಿ, ನಾನು ಬಿಸಿದು ಎತ್ತುತ್ತಾ ಇದ್ದೀನಿ, ಎಷ್ಟು ಹಾಗೇ ಕಳ್ಕೊಂಬಿಡುತ್ತೆ. ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ತಿನ್ನೋದಕ್ಕೆ, ಬಟ್ ಸ್ವಲ್ಪ ಇದು ತಣ್ಣಗಾದ್ಮೇಲೆ ತಿಂದರೆ ಸರಿ ಹೋಗುತ್ತೆ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.